ವೀಕ್ಷಕರೇ, ಕೃಷ್ಣಾರ್ಪಣ ಫೌಂಡೇಶನ್ ಇದಕ್ಕೆ ಸ್ವಾಗತ. ನಾನು ರಮೇಶ್ ಶ್ರೀಗೌಡ, ಸ್ವರ್ಣಗಿರಿ ನಡುಮನೆ. ಪಾರಂಪರಿಕ ಶಕ್ತಿ ವೈದ್ಯರಾದ ಹೊನ್ನಪ್ಪ ದಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಟ್ರೆಡಿಷನಲ್ ಎನರ್ಜಿ ಹೀಲರ್. ಸರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನನ್ನ ಮೊದಲನೆಯ ಪ್ರಶ್ನೆ, ಟ್ರೆಡಿಷನಲ್ ಎನರ್ಜಿ ಹೀಲರ್ ಅಂದ್ರೆ ಯಾರು? ನೋಡಿ, ಇದೊಂದು ಟ್ರೆಡಿಷನಲ್ ಎನರ್ಜಿ ಅಂದರೆ ನ್ಯಾಚುರಲ್ ಆಗಿ ಗುಣ ಆಗುವಂಥದ್ದು. ಅಂದರೆ ಯಾವುದೂ ಇದಕ್ಕೆ ಹೊಟ್ಟೆಗೆ ಏನು ಕೊಡಲಿಕ್ಕಿಲ್ಲ. ದೇಹ ಪ್ರಕೃತಿಯಿಂದಲೇ ಗುಣಪಡಿಸಿಕೊಳ್ಳುವಂಥ ಒಂದು ಕ್ರಿಯೆ. ಅಂದರೆ ನಮ್ಮ ದೇಹ ಬಣ್ಣಗಳಿಂದ ಕೂಡಿದೆ ಅನ್ನೋದನ್ನು ಇವತ್ತು ಹೊಸ ವಿಜ್ಞಾನ ಕಂಡುಹುಡುಕಿದೆ. ಯಾವಾಗ ಬಣ್ಣಗಳು, ಉದಾಹರಣೆಗೆ ಬಿಸಿಲಲ್ಲಿ ನೋಡಿದರೆ ಒಂದು ನೀರು ಹಾಕಿದರೆ ಬಣ್ಣ ಬರುತ್ತೆ. ಅದೇ ಇನ್ನು ಸೂರ್ಯನ ಕಿರಣ ಬಿಸಿಲಿಗೆ ಹಾಕಿದರೆ ಬರ್ತದೆ. ಆ ನಂತರ ಇದು ಕಾಮನ ಬಿಲ್ಲು ಕಾಣುತ್ತೆ. ಅದೇ ರೀತಿ ನಮ್ಮ ದೇಹದ ಒಂದು ಕ್ರಿಲಿಯನ್ ಫೋಟೋಗ್ರಫಿ ತೆಗೆದ 7 ಬಣ್ಣ ನಮಗೆ ಕಾಣುತ್ತೆ. ಅದೇ ನಮ್ಮ ದೇಹದ ಚಕ್ರಗಳಲ್ಲಿ ಬಣ್ಣಗಳು ಕಾಣುತ್ತೆ. ಅಂದರೆ ಒಟ್ಟಿ ಬಣ್ಣಗಳು ಈ ಜೀವ ಜಗತ್ತನ್ನು ಬದುಕಿಸ್ತಾ ಇದೆ ಅನ್ನೋದನ್ನು ಈಗ ಕಂಡುಹುಡುಕಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಅಂದರೆ ಈ ಬಣ್ಣಗಳಿಗೆ ನಾವು ಏನು ಅಂದರೆ ನಮ್ಮ ಕೈ ರಿಫ್ಲೆಕ್ಸಲ್ಲಿ ನಾವು ಬಣ್ಣಗಳಿಗೆ ಚಿಕಿತ್ಸೆಯನ್ನು ಕೊಡ್ತೇವೆ. ಇಲ್ಲಿ ನಾವು ಹೊಟ್ಟೆ, ಅಥವಾ ಲಿವರು, ಕಿಡ್ನಿ, ಹಾರ್ಟ್, ಸ್ಪ್ಲೀನ್ ಅನ್ನುವಂಥ ಒಂದು ಇದನ್ನು ನಮ್ಮ ಪೂರ್ವಜರು ಇದನ್ನು ಕಂಡುಹುಡುಕಿದ್ದಾರೆ. ಆ ರಿಫ್ಲೆಕ್ಸ್ಗೆ ಹಾಕಿದಾಗ ಇಲ್ಲಿ ಬಹಳ ಸುಲಭವಾಗಿ ಗುಣ ಆಗುತ್ತೆ. ವೈದ್ಯರೇ, ಟ್ರೆಡಿಷನಲ್ ಎನರ್ಜಿ ಹೀಲರ್ ಆಗಲು ಏನು ಕಲ್ತಿರಬೇಕು? ಹಾಗೆ ಒಬ್ಬ ವ್ಯಕ್ತಿ ಹೀಲರ್ ಅನ್ನಿಸಿಕೊಳ್ಳಲು ಯಾವ ರೀತಿ ಅವನ ಜೀವನವನ್ನು ರೂಪಿಸಿಕೊಂಡಿರಬೇಕು? ಮೊದಲಾಗಿ ನನ್ನಲ್ಲಿ ನಾನು ತೊಡಗಿಸಿಕೊಳ್ಬೇಕು. ನನ್ನಲ್ಲಿ ಅದರ ಅನುಭವ ಇಲ್ಲದೆ ಇನ್ನೊಬ್ಬರಿಗೆ ನಾನು ಹೇಳೋದು ಅಪರಾಧ ಆಗತ್ತೆ. ಮೊದಲು ನಾನು ರೋಗ ನಿರೋಧಕ ಶಕ್ತಿ ಅಂದರೆ ಒಂದು ಸ್ಪಿರಿಚುವಲ್ ಬಾಡಿ, ಆಧ್ಯಾತ್ಮ ದೇಹ ಅಥವಾ ಏನಿದೆ ಆ ನ್ಯಾಚುರಲ್ ದೇಹವನ್ನು ನಾನು ಮೊದಲು ಪಡ್ಕೊಳ್ಬೇಕು. ಆ ನಂತರ ನಾನು ಇನ್ನೊಬ್ಬನಿಗೆ ಕೊಡಬೇಕು. ಹಾಗಾಗಿ ಅದು ಮೊದಲಾಗಿ ಆದರೆ ಮತ್ತೆ ಸಹಜವಾಗಿ ಅವ ಹೀಲರ್ ಆಗಿ ಆಗ್ತಾನೆ ಎಲ್ಲರಿಗೂ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಸ್ಥಾಪನೆಯಾದಂತಹ ಈ ಒಂದು ಚಿಕಿತ್ಸಾಲಯ ಜನರಿಗೆ ಇದು ಹೊಸದಾಗಿ ಕಾಣ್ತಿತ್ತು. ಹಾಗೆ ಈ ಜನರ ನಂಬಿಕೆಯನ್ನು ನೀವು ಯಾವ ರೀತಿ ಗಳಿಸ್ಕೊಂಡ್ರಿ? ನೋಡಿ, ನಾವು ಏನಿಲ್ಲ ಇದರಲ್ಲಿ, ಎಲ್ಲವೂ ಪರಮಾತ್ಮನೇ ಅವನ ಒಳಗಿದ್ದು ಅದಕ್ಕೆ ಚಿಕಿತ್ಸೆಯನ್ನು ನೀಡಿದ್ದಾನೆ ಅಂತ ನನ್ನೊಂದು ಅನಿಸಿಕೆ. ಏಕೆಂದರೆ ಒಂದು ವ್ಯಕ್ತಿಯ ಕಾಯಿಲೆಗಳು ಅವನಿಗೆ ತಿಳಿದಿರ್ತದೆ. ಔಷಧವನ್ನು ಆ ಯಾರು ವೈದ್ಯ ಅಂದರೆ ಏನು, ಆ ಡಾಕ್ಟರ್ ಅಂದರೆ ಅವ ಇದ್ದಾನೆ ಪರಮಾತ್ಮ. ಅವನಿಗೆ ಅಲ್ಲಿ ನೀಡಿದಾಗ ಅದು ಬಹಳ ಸುಲಭವಾಗಿ ಗುಣ ಆಗೋದು. ಅದು ಅವನಿಗೆ ಅರಿವಿಲ್ಲದಂತೆ ಅದು ಗುಣ ಆಗುತ್ತೆ. ಸಾಕಷ್ಟು ಜನ ಈಗಾಗಲೇ 3-4 ಸಾವಿರ ಜನ ಬಂದಿದ್ದಾರೆ. 100 ಜನ ವಿಡಿಯೋಗಳನ್ನು ಮಾಡಿಕೊಟ್ಟು ಹೋಗಿದ್ದಾರೆ. ಆದರೆ ಅವರ ಅನುಭವಗಳೇ ನಮಗೆ ಲ್ಯಾಬ್, ಇನ್ನೊಂದು ಹೊಸ ಲ್ಯಾಬ್ ಅವಶ್ಯಕತೆ ಇಲ್ಲ. ಹಾಗಾಗಿ ಅದು ಏನಿದ್ರು ಪ್ರಾಕ್ಟಿಕಲ್ ಅದು. ವೈದ್ಯರೇ, ಕೃಷ್ಣಾರ್ಪಣ ಫೌಂಡೇಶನ್ ಇದರ ಫೌಂಡರ್ ನೀವಾಗಿದ್ದುಕೊಂಡು ಈ ಒಂದು ಚಿಕಿತ್ಸಾಲಯ ನಿರ್ವಹಿಸಲು ಇನ್ನೂ ಎಷ್ಟು ಜನ ಹೀಲರ್ಸ್ ನಿಮ್ಮ ಜೊತೆ ಇದ್ದಾರೆ? ನೋಡಿ, ನಮ್ಮಲ್ಲಿ ಸಾಧಾರಣ ಒಂದು 3-4 ಜನ ಹೀಲರ್ಗಳಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಸ್ಪೆಷಲಿಸ್ಟು. ಕೆಲವರು ಆರಿಕುಲರಲ್ಲಿ ಬಹಳಷ್ಟು ಸ್ಪೆಷಲಿಸ್ಟು, ಕೆಲವರು ಮರ್ಮ ಥೆರಪಿಯಲ್ಲಿ ಬಹಳಷ್ಟು ಸ್ಪೆಷಲಿಸ್ಟ್ ಇದ್ದಾರೆ, ಕೆಲವರು ಆಕ್ಯುಪ್ರೆಷರ್ ಇದರ ಬಗ್ಗೆ ಎಲ್ಲ ಸಾಕಷ್ಟು ಅಧ್ಯಯನ ಮಾಡಿದವರೇ, 3-4 ವರ್ಷ ಅಧ್ಯಯನ ಮಾಡಿದವರೇ ನಮ್ಮಲ್ಲಿ ಹೀಲರ್ಗಳಾಗಿರ್ತಾರೆ. ಯಾವುದೇ ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣ ಅವನನ್ನು ಫೈಂಡ್ ಔಟ್ ಮಾಡ್ತೇವೆ, ನನಗೆ ಇದೇ ಚಿಕಿತ್ಸೆ ಅಂತ ನಾವು ಫೈಂಡ್ ಔಟ್ ಮಾಡಿಯೇ ಮಾಡ್ತೇವೆ. ವೈದ್ಯರೇ, ನೀವು ಎನರ್ಜಿ ಹೀಲರ್ ಆಗಿದ್ದುಕೊಂಡು ಒಬ್ಬ ವ್ಯಕ್ತಿಗೆ ಎನರ್ಜಿ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ನಿಮ್ಮ ಎನರ್ಜಿ ಸ್ವತಃ ಡ್ರೈ ಆದ ಅನುಭವವಾಗಿತ್ತ? ಇನ್ ಕೇಸ್ ನಿಮಗೆ ಎನರ್ಜಿ ಡ್ರೈ ಆದ್ರೆ ನೀವು ಅದನ್ನು ಯಾವ ರೀತಿ ರೀಗೇನ್ ಮಾಡ್ತೀರಿ? ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಎನರ್ಜಿ ಡ್ರೈ ಆಗುತ್ತೆ ಅನ್ನುವಂತ ವಿಚಾರ ಗೊತ್ತಾದಾಗ ನಿಮ್ಮ ಎನರ್ಜಿ ನೀವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೀರಿ? ನೋಡಿ, ನಮ್ಮ ದೇಹದಲ್ಲಿ ಒಂದು ವ್ಯಕ್ತಿ ಬಂದಾಗ ನಾವು ಅವನಿಗೆ ಒಂದು ಚಿಕಿತ್ಸೆಯಾಗಿ ಒಂದು ಶೂನ್ಯ ಸ್ಥಿತಿಯಲ್ಲಿ ನಾವು ಒಂದು ಥಾಟನ್ನು ಕ್ರಿಯೇಟ್ ಮಾಡ್ತೀವಿ. ಆ ವ್ಯಕ್ತಿಗೆ ಪ್ರಕೃತಿ ಅವನಿಗೆ ಗುಣಪಡಿಸುವ ಒಂದು ಶಕ್ತಿಯನ್ನು ಕರುಣಿಸ್ತಾನೆ. ಆಗ ಆ ವ್ಯಕ್ತಿ ಔಷಧ ಅವನಿಗೆ ಫಸ್ಟ್ ಬೇಗ ನಾಡ್ತದೆ. ನಾವು ಹೀಗೆ ನಾಸ್ತಿಕರಾಗಿ ಇದನ್ನು ಹೇಳಿದರೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮ ಅನ್ನುವಂಥದ್ದು ಅಥವಾ ಸ್ಪಿರಿಚುವಲ್ ಅಥವಾ ಈ ಪ್ರಕೃತಿ ಏನಿದೆ ಅದು ನನ್ನೊಳಗಿರುವಂಥದ್ದು. ಅದರಿಂದ ಅವನಿಗೆ ಹೀಲ್ ಆಗುವಂಥ ಕೆಲಸವನ್ನು ನಾವು ಮಾನಸಿಕವಾಗಿ ಮೊದಲಾಗಿ ಮಾಡ್ತೇವೆ. ಆ ನಂತರ ಅವನಿಗೆ ಟ್ರೀಟ್ಮೆಂಟನ್ನು ನಾವು ಮಾಡ್ತೇವೆ. ನೋಡಿ, ನಾವು ಸಾಕಷ್ಟು ದಿನ ಒಂದು ಸಾಯಂಕಾಲದವರೆಗೆ ಎಲ್ಲ ವ್ಯಕ್ತಿಗಳನ್ನು ಮುಟ್ತಾ ಇರ್ತೇವೆ. ನಮ್ಮ ಎನರ್ಜಿ ಅವರಿಗೆ ಪಾಸ್ ಆಗ್ತಾ ಇರ್ತದೆ. ನಾವು ಗ್ಲೌಸ್ ಹಾಕಿಕೊಂಡೇ ಕೆಲಸ ಮಾಡ್ತೇವೆ. ಯಾಕೆಂದರೆ ಇಲ್ಲದೆ ನಾವು ತುಂಬ ಕಂಗಾಲಾಗಿಬಿಡ್ತೀವಿ ಸಾಯಂಕಾಲ ಆದಾಗ. ಹಾಗಾಗಿ ಅದಕ್ಕೆ ನಾವು ಒಂದು ಗ್ಲೌಸ್ ಹಾಕ್ಕೊಳ್ತೇವೆ, ಯಾಕೆಂದರೆ ಎನರ್ಜಿ ಪಾಸ್ ಆಗಬಾರ್ದು ಅಂತ. ಮತ್ತು ನಾವು ನಿತ್ಯ ನಮ್ಮ ಸಾಧನೆಯಲ್ಲೇ ನಾವು ಎನರ್ಜಿಯನ್ನು ನಮ್ಮ ದೇಹಕ್ಕೆ ಧಾರಣೆ ಮಾಡಿಕೊಂಡು ಅದನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಳ್ತೇವೆ. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಪೈಲ್ಸ್ ಬಗ್ಗೆ ತಿಳ್ಕೊಂಡು ಬರೋಣ. ನಮ್ಮಲ್ಲಿ ಒಂದು ಮಾತಿದೆ, ತುಂಬಾ ಹೊತ್ತು ಕುಳಿತಿದ್ರಿಂದಾಗಿ ನನಗೆ ಪೈಲ್ಸ್ ಬಂತು ಅನ್ನುವಂಥದ್ದು. ವೈದ್ಯರೇ, ಇದು ನಿಜನಾ? ಹಾಗೆ ಈ ಪೈಲ್ಸ್ ಬರುವುದಕ್ಕೆ ಕಾರಣವೇನು? ಈಗ ನೋಡಿ, ಕೂತು ಪೈಲ್ಸ್ ಬರ್ತದೆ ಅಂತ ಹೇಳಿದರೆ ನಾನು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಬರಲೂಬಹುದು. ಆದರೆ ಪೈಲ್ಸ್ ಬರುವುದೇನೆಂದರೆ ಹೊಟ್ಟೆಯ ಶಾಖದಿಂದ. ಇದು ಏನಾಗುತ್ತೆ ಅಂದರೆ ಹೊಟ್ಟೆ ಅತಿಯಾದ ಶಾಖ ಆದಾಗ ಸಣ್ಣ ಕರುಳಲ್ಲಿ ಬಿಸಿ ಆಗುತ್ತೆ.
ಇದರಿಂದ ಲಿವರ್ ಹೀಟ್ ಆಗುತ್ತೆ. ಆನಂತರ ದೊಡ್ಡ ಕರಳು ಬಿಸಿ ಆಗುತ್ತೆ, ಅಂದರೆ ಒಣಗುತ್ತದೆ. ಆಗ ಏನಾಗ್ತದೆ ಅಂದರೆ ಮೋಷನ್ ನಮಗೆ ಟೈಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ಮೋಷನ್ ನಮಗೆ ಟೈಟ್ ಒತ್ತಡದಿಂದ ಹೊರಹಾಕಿದಾಗ ನಮ್ಮ ಬ್ಲೀಡಿಂಗ್ ಪ್ರಾರಂಭ ಆಗುತ್ತೆ. ಇದನ್ನು ಮೂಲವ್ಯಾಧಿ ಅಂತ ಕರೀತಾರೆ ಅಷ್ಟೇ. ವೈದ್ಯರೇ, ನಿಮ್ಮ ಈ ಒಂದು ಚಿಕಿತ್ಸಾಲಯದಲ್ಲಿ ಪೈಲ್ಸ್ ರೋಗಕ್ಕೆ ಯಾವ ರೀತಿಯಾಗಿ ನೀವು ಪರಿಹಾರವನ್ನು ಕೊಡುತ್ತೀರಿ? ಇದಕ್ಕೆ ಅಕ್ಯುಪ್ರೆಷರ್ ಪಾಯಿಂಟ್ SP6 ಮತ್ತು ಸ್ಟಮಕ್ 36 ಇದು ಕಾಲಲ್ಲಿರ್ತದೆ. ಇದನ್ನು 15ರಿಂದ 20 ಬಾರಿ, ವಾರಕ್ಕೆ 2 ಬಾರಿ ಪ್ರೆಸ್ ಮಾಡೋದು. ಆನಂತರ ನಮ್ಮ ಎಡಗೈ ಹೆಬ್ಬೆರಳಿನ ಭಾಗಕ್ಕೆ ಡಾರ್ಕ್ ಬ್ಲೂ ಅನ್ನು ಇಲ್ಲಿ ಹಾಕೋದು. ಆನಂತರ 2 ಕಿರುಬೆರಳಿನ ಮೊದಲ ಜಾಯಿಂಟಿಗೆ ಗ್ರೀನ್ ಕಲರ್ ಹಚ್ಚೋದು. ಕೈಯ ಹಿಂಭಾಗಕ್ಕೆ ಒಂದು ಡಾರ್ಕ್ ಬ್ಲೂ ಅನ್ನು ಲೈನ್ ಎಳೆದ್ರೆ, ಬಲಗೈ ಭಾಗಕ್ಕೆ ಎಳೆದ್ರೆ ಅದು ಬಹಳ ಈಸಿಯಾಗಿ ಗುಣ ಆಗುತ್ತೆ. ಧನ್ಯವಾದಗಳು ವೈದ್ಯರೇ. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮೂಲವ್ಯಾಧಿಯ ಬಗ್ಗೆ ತಿಳಿದುಕೊಂಡಾಯಿತು. ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಭೇಟಿಯಾಗುತ್ತೇವೆ. ಧನ್ಯವಾದಗಳು.